ಮನಿ ನಂಬರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ನ್ಯೂಮರಾಲಜಿಸ್ಟ್, ಮನಿ ಕೋಚ್ ಅನಲ್ಸಿ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ನಾವು ಸೋಲ್ಮೇಟ್ ಸೀರೀಸ್ ಅಂದ್ರೆ ಯಾರು ನಿಮ್ಗೆ ಬೆಸ್ಟ್ ಸೋಲ್ಮೇಟ್ಸ್ ಆಗಿರ್ತಾರೆ, ಲೈಫ್ ಪಾರ್ಟ್ನರ್ಸ್ ಆಗಿರ್ತಾರೆ, ಫ್ರೆಂಡ್ಸ್ ಆಗಿರ್ತಾರೆ ಅಂಡ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ತಾರೆ ಅನ್ನೋ ಒಂದು ಈ ಸೀರೀಸ್ ನ ನಡೆಸ್ತಾ ಇದ್ದೆ. ನಾನು ಹೇಳ್ತಾ ಇದ್ದೀನಿ, 1ನೇ ತಾರೀಕಿಂದ ಹಿಡಿದು 8ನೇ ತಾರೀಕವರೆಗೂ ನಾನು ಯಾವ ನಂಬರ್ಸ್ ಅವ್ರನ್ನ ನೀವು ಮದುವೆ ಮಾಡ್ಕೊಂಡ್ರೆ ಸುಖಮಯವಾಗಿ ಮ್ಯಾರೇಜ್ ಲೈಫ್ ನ ಎಂಜಾಯ್ ಮಾಡ್ತೀರಾ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೆ. ಸೊ ಇವತ್ತು ನಿಮ್ಗೆ 9ನೇ ತಾರೀಕು ಅಂದ್ರೆ ಲಾಸ್ಟ್ ಕೊನೆಯ ಸಂಖ್ಯೆ 9. ಈ 9ನೇ ತಾರೀಕು ನೀವೇನಾದ್ರೂ ಹುಟ್ಟಿದೀರಾ, 18ನೇ ತಾರೀಕು ಹುಟ್ಟಿದೀರಾ, 27ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ನೀವು 9 ಬಾರ್ನ್ ಪೀಪಲ್ ಅಂತಾನೆ ಕರಿತೀವಿ ನಿಮ್ಮನ್ನ. ಸೊ ನಿಮಗೆ ಯಾರು ಲಕ್ಕಿ ಆಗಿರ್ತಾರೆ, ಯಾರು ಅನ್ಲಕ್ಕಿ ಆಗಿರ್ತಾರೆ, ಯಾರು ಬೆಸ್ಟ್ ಸೋಲ್ಮೇಟ್ ಆಗಿರ್ತಾರೆ ಅಂದ್ರೆ ತುಂಬಾ ಅದ್ಭುತವಾದ ಬಾಂಡಿಂಗ್ ಇರುವ ಒಂದು ಸಂಖ್ಯೆ ಅಂದ್ರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿದವ್ರನ್ನ ನೀವೇನಾದ್ರೂ ಮದುವೆ ಆದ್ರೆ ಅದ್ಭುತ. ನ್ಯೂಮರಾಲಜಿಯಲ್ಲಿ ದಿ ಬೆಸ್ಟ್ ಕಾಂಬಿನೇಷನ್ ಇದೆ ಅಂದ್ರೆ ಇದು 1 and 9 ಕಾಂಬಿನೇಷನ್. ಅದ್ಭುತವಾದ ರಿಸಲ್ಟ್ ನ ಕೊಡುತ್ತೆ. ಅದ್ಭುತವಾದ ಬಾಂಡಿಂಗ್ ಆಗಿ ಪರಸ್ಪರ ಪ್ರೀತಿನ ಹಂಚ್ಕೊಂಡು ತುಂಬಾ ಖುಷಿಯಾಗಿ ನಗ್ನಗ್ತಾ ಜೀವನನ ಎಂಜಾಯ್ ಮಾಡ್ತೀರಾ. ಮ್ಯಾರೇಜ್ ಲೈಫ್ ನ ತುಂಬಾ ಹೈ ಲೆವೆಲ್ ಅಲ್ಲಿ ನೀವು ಎನರ್ಜೆಟಿಕ್ ಆಗಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ 9ನೇ ತಾರೀಕು ಹುಟ್ಟಿದವರು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಅವ್ರನ್ನ ಮದುವೆ ಅಂದ್ರೆ 1 ಬಾರ್ನ್ ಪೀಪಲ್ ನ ಮದುವೆ ಆಗ್ಬೋದು. ಅಂಡ್ ಅಷ್ಟೇ ಅಲ್ಲ, 6ನೇ ತಾರೀಕು ಅವ್ರನ್ನ ಮದುವೆ ಆಗ್ಬೋದು, 5ನೇ ತಾರೀಕು ಅವ್ರನ್ನ ಸಹ ನೀವು ಮದುವೆ ಆಗಬಹುದು. ಅಂಡ್ ನೀವು ಆಗಬಾರ್ದು, ಅವಾಯ್ಡ್ ಮಾಡಬೇಕು ಅಂತ ಹೇಳುವ ಒಂದು ನಂಬರ್ ಅಂದ್ರೆ ನಿಮ್ಗೆ 4 ಮತ್ತೆ 2 ಈ ನಂಬರ್ಸ್ನ ನೀವು ಅವಾಯ್ಡ್ ಮಾಡಿ. ಎಲ್ಲ ನಂಬರ್ಸು ನ್ಯೂಟ್ರಲ್ ಅಲ್ಲೇ ಇರುತ್ತೆ. ನಾನು ಹೇಳಿರೋ ಕಾಂಬಿನೇಷನ್ ಬೆಸ್ಟ್ ರಿಸಲ್ಟ್ ಅನ್ನೋದು ನಿಮ್ಗೆ ಕೊಡುತ್ತೆ. 1, 5, 6 ಅಂಡ್ 3 ಆಲ್ಸೋ ವೆರಿ ಬಾಂಡಿಂಗ್. 3 ಆಲ್ಸೋ ಒಳ್ಳೆ ಬಾಂಡಿಂಗ್ ಇರುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಈ ಒಂದು ನಮ್ಮ ಲಕ್ಕಿ ನಂಬರ್ಸ್ನ 1, 3, 5, 6 ಇರುವ ನಂಬರ್ಸ್ನ ನೀವು ಮದುವೆ ಮಾಡಿಕೊಂಡ್ರೆ ಸುಖಮಯವಾಗಿ ಸಂತೋಷವಾಗಿ ಕೊನೆಯವರೆಗೂ ಮ್ಯಾರೇಜ್ ಲೈಫ್ನ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು.